ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನನಗೆ ನಾನ್ ಬ್ರೈಡಲ್ ಮೇಕಪ್ ಇತ್ತು. ಇಬ್ರು ಬುಕ್ ಮಾಡಿದ್ರು ನಂಜನಗೂಡಲ್ಲೇನೆ, ಮಂಗಳ ಮಂಟಪದಲ್ಲಿ. ಅಲ್ಲಿಗೆ ಹೊರಡ್ತಾ ಇದೀನಿ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿದ್ವಿ. ನಮ್ಮ ಮನೆಯವರು ಕೂಡ ಬರ್ತೀನಿ ಅಂತ ಅಂದಿದ್ರು. ಜೊತೆಗೆ ನಾನು ಒಬ್ಳೆ ಹೋಗಕ್ಕಾಗಲ್ಲ ಅಂತ ನಮ್ಮ ಮನೆಯವರು ಕೂಡ ಬರ್ತಾರೆ. ಅವರು ಎದ್ದು ರೆಡಿಯಾಗಿ, ನಾನು ರೆಡಿಯಾಗಿ ಎಲ್ಲ ಹೊರಟಿದ್ವಿ. ಎಲ್ಲ ಮೇಕಪ್ ಕಿಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಮನೆಯವ್ರು ರೆಡಿ ಆಗ್ತಾ ಇದ್ದಾರೆ ನೋಡಿ. ನಾನು ನೈಟೇನೆ ಎಲ್ಲ ಮೇಕಪ್ದು ಕಿಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಏನೇನು ಬೇಕೋ ಅದೆಲ್ಲ. ಇದೇನೆ ನೋಡಿ, ನಿಮಗೆ ಮೇಕಪ್ ಕಿಟ್ಟು ಸಪ್ರೇಟಾಗಿ ವ್ಲಾಗ್ ಬೇಕು ಅಂದರೆ ಏನೇನಿದೆ, ಯಾವ ಥರ ಮೇಕಪ್ ಸ್ಟಾರ್ಟ್ ಮಾಡೋರು ಏನೇನು ಐಟಮ್ ತೊಗೊಂಡ್ರೆ ಸಾಕು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಯಾಕೆಂದರೆ ನಾನು ಈಗ 1.5 ವರ್ಷ ಆಯಿತು ಮೇಕಪ್ ಜರ್ನಿ ಸ್ಟಾರ್ಟ್ ಮಾಡಿ. ನನಗೆ ಏನೇನು ಅವಶ್ಯಕತೆ ಇದೆ ಅಷ್ಟೇ ನಾನು ತೊಗೊಂಡಿರೋದು. ಅದರಲ್ಲೇ ಹೇಗೆ ಮೇಂಟೈನ್ ಮಾಡೋದು, ಯಾವ ರೀತಿ ಅದನ್ನು ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಅನಾವಶ್ಯಕವಾಗಿ ಅದು ಇದು ಅಂತ ತಗೊಳ್ದೆ ಸ್ಟಾರ್ಟಪ್ಪಲ್ಲಿ ಯಾವ ರೀತಿ ತಗೋಬೇಕು ಅಂತ ನಮಗೆ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ರು. ನಿಮಗೆ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ. ಇವಾಗ ಎಲ್ಲ ಪ್ಯಾಕ್ ಮಾಡಿ ಲಾಕ್ ಮಾಡ್ಕೊಂಡು ಮನೇನ ಹೊರಟಿದ್ವಿ. ನಮ್ಮ ಮನೆಯವರು ಎತ್ಕೊಂಡು ಹೋಗ್ತಾ ಇದ್ರು ನೋಡಿ. ಪಾಪ ಅವರು ಕೂಡ 4 ಗಂಟೆಗೆ ಎದ್ದು ನನ್ನ ಜೊತೆ ರೆಡಿಯಾಗಿ ಬರ್ತಾಯಿದ್ರು. ಅಲ್ಲಿಂದ ಹೊರಟು ನಾವು ಹೊರಡ್ಬೇಕಾದ್ರೆ ನೋಡಿ ಎಷ್ಟು ಕತ್ಲೆ ಇದೆ, ರೋಡಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ವಿಡಿಯೋ ಮಾಡಿಕೊಂಡು ಒಂಥರ ಚೆನ್ನಾಗಿ ಅನ್ನಿಸ್ತು ಹೋಗ್ತಿದ್ದೆ. ನಾವು ಅಲ್ಲಿ ಮಂಟಪದ ಹತ್ರ ಹೋಗೋಣ ಅಂತ ಹೋಗಿ ಕ್ಲೈಂಟ್ಗೆ ಕಾಲ್ ಮಾಡಿದ್ವಿ. ಅವ್ರು ಇನ್ನೂ 1/4 ಗಂಟೆ ಆಗುತ್ತೆ, ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಅಂದರು. ಅದಕ್ಕೆ ಒಂದು ಕಾಫಿ ಕುಡ್ಕೊಂಡು ಹೋಗೋದ ಅಂತ ಅಲ್ಲಿ ಪಕ್ಕದಲ್ಲಿ ಟೀ ಸ್ಟಾಲಲ್ಲೇ ಕಾಫಿ ಕುಡಿಯೋದ ಅಂತ ಹೋದ್ವಿ. ಅಷ್ಟೊತ್ತಿಗೆ ಎದ್ದಿದ್ವಲ್ಲ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಕುಂತಿದ್ವಿ. ನನಗೆ ಬಿಸಿ ಹಿಡ್ಕೊಳಕ್ಕಾಗದೆ ಒದ್ದಾಡ್ತಿದ್ದೆ. ಅದನ್ನು ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು. ನನಗೆ ಅದು ಗಾಜು ಲೋಟದಲ್ಲಿ ಅಷ್ಟು ಟೀ ಕಾಫಿ ಬಿಸಿಯಾಗಿ ಹಿಡ್ಕೊಳಕ್ ಬರಲ್ಲ, ಅದಕ್ಕೆ ಅದನ್ನ ಹಿಡ್ಕೊಂಡು ಒದ್ದಾಡ್ತಾ ಇದೆ. ಕುಡಿಯೋಕೆ ಕಷ್ಟ ಆಗುತ್ತೆ ಅಂತ ಆ ಥರ ಮಾಡ್ತಾಯಿದ್ದೆ. ಆಮೇಲೆ ಬಿಲ್ ಪೇ ಮಾಡಿಬಿಟ್ಟು ಮತ್ತೆ ಹೋದ್ವಿ ಮಂಟಪಕ್ಕೆ. ನಿದ್ದೆ ನನಗೆ ಫುಲ್ ನಿದ್ದೆ ಬರ್ತಿತ್ತು. ಯಾಕೆಂದರೆ 4 ಮಂತ್ 5 ಮಂತ್ ಆಗಿತ್ತು ಗ್ಯಾಪು ನಾನು ಮೇಕಪ್ಗೆ ಹೋಗಿ ಅಟೆಂಡ್ ಮಾಡಿ ಕ್ಲೈಂಟ್ಗಳನ್ನ. ಇವಾಗ ಈ ಸೀಸನಲ್ಲಿ ಈ ಕ್ಲೈಂಟೇ ಫಸ್ಟ್ ಹೋಗ್ತಿರೋದು ನಾನು. ತುಂಬ ದಿನ ಆದಮೇಲೆ ಎದ್ದು ಅಷ್ಟೊತ್ತಿಗೆ ಹೋಗಿದ್ದು ತುಂಬ ಟಯರ್ಡ್ ಅನ್ನಿಸ್ತಿತ್ತು. ಬಟ್ ಇವಾಗ ಹೋಗಬೇಕು, ಫ್ಯಾಷನ್ನ ಬಿಡಬಾರ್ದು ಅಂತ ಮತ್ತೆ ಮೇಕಪ್ನೇ ಕಂಟಿನ್ಯೂ ಮಾಡೋದ ಅಂತ ಮತ್ತೆ ಮೇಕಪ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಂಟ್ರೆಸ್ಟ್ ಮೇಕಪ್ಪಲ್ಲೇ, ಅದಕ್ಕೋಸ್ಕರ ಅದನ್ನು ಬಿಡಬಾರ್ದು ಅಂತ ಮಾಡ್ತೀನಿ. ಆಮೇಲೆ ಹೋಗಿ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಏನೋ ಪೂಜೆ ಅದು ಇದು ಅಂತ ಬೆಳಗಿನ ಜಾವ ನೀರು ತರೋದು ಅದು ಇದು ಅಂತ ಇರುತ್ತಲ್ಲ ಶಾಸ್ತ್ರಗಳು, ಅದನ್ನೆಲ್ಲ ಮಾಡ್ತಾಯಿದ್ರು. ನಮಗೆ ಕೀ ಕೊಟ್ಟಿರಲಿಲ್ಲ ರೂಮ್ದು, ಅದಕ್ಕೆ ಇಬ್ಬರು ಕುಂತಿದ್ವಿ ಈಚೆನೆ. ನಾವೇ ಎಲ್ರಿಗಿಂತ ಮುಂಚೆ ಹೋಗಿ ನಾವೇ ಕುಂತಿದ್ವಿ ಮಂಟಪದಲ್ಲಿ. ಆಮೇಲೆ ಬಂದರು, ನಮ್ಮನ್ನ ಬುಕ್ ಮಾಡಿದ್ದಂಥವ್ರು ಬಂದರು. ಆಮೇಲೆ ಕೀ ಕೊಟ್ಟರು. ಹೋಗಿ ಮೇಕಪ್ ಐಟಮ್ನೆಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಬಂದ ತಕ್ಷಣ ಮೇಕಪ್ ಸ್ಟಾರ್ಟ್ ಮಾಡೋದು, ಹೇರ್ ಸ್ಟೈಲ್ ಅಂತ ಕ್ರಿಂಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೆ. ಫಸ್ಟು ಹೇರ್ ಸ್ಟೈಲ್ ಮುಗಿಸ್ಕೊಳ್ಳೋದ ಅಂತ ಅವ್ರಿಗೆ ಪಾಪು ಇತ್ತು. ಅದಕ್ಕೆ ಹೇರ್ ಸ್ಟೈಲ್ ಮುಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರನ್ನ ಹೇರ್ ಸ್ಟೈಲ್ ಮುಗಿಸ್ಬಿಟ್ಟು ಅವರು ಪಾಪುಗೆ ತಿಂಡಿ ಎಲ್ಲ ಮಾಡ್ಸೋಕೆ ಹೋದರು. ಆಮೇಲೆ ಇನ್ನೊಂದು ಕ್ಲೈಂಟ್ಗೆ ಅವ್ರಿಗೂ ಹೇರ್ ಸ್ಟೈಲ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೂ ಮೇಕಪ್ ಮುಗಿಸ್ಬಿಟ್ಟು ಇದ್ರದ್ದು ಫೋಟೋಸ್ನ ಬೇಕಾದ್ರೆ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ, ನಾನು ಹೇಗೆ ಮಾಡಿದ್ದೆ ಮೇಕಪ್ನ ಅಂತ. ನಾನ್ ಬ್ರೈಡ್ಸೇನೆ, ಬ್ರೈಡಲ್ ಲುಕ್ ಏನಲ್ಲ, ಸಿಂಪಲ್ ಮೇಕಪ್ ಕೇಳಿದ್ರು, ಮಾಡಿಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವರೂ ಕೂಡ ಬಂದರು. ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ಅವ್ರಿಗೂ ಮೇಕಪ್ ಮುಗಿಸ್ಬಿಟ್ಟು ಕುಂತಿದ್ವಿ ನಾವು. ಲಾಸ್ಟ್ ಟೈಮಿಂಗೆ ಒಬ್ರಿಗೆ ಮೇಕಪ್ ಮಾಡಿ ಅಮೌಂಟ್ ಕೊಡಲಿಲ್ಲ, ಅದಕ್ಕೆ ಈ ಸಲ ಬೇಡ ಈಸ್ಕೊಂಡೇ ಹೋಗೋದ ಅಂದ್ಬಿಟ್ಟು ಅಲ್ಲೇ ಕುಂತಿದ್ವಿ ವೆಯ್ಟ್ ಮಾಡ್ತಾ. ಆಮೇಲೆ ಹೋಗಿ ತಿಂಡಿ ಮಾಡ್ಕೊಂಡು ಬಂದು ತಿಂಡಿಗೆ ಇಡ್ಲಿ ಮತ್ತು ಪೊಂಗಲ್ ಮಾಡಿದರು. ಇಡ್ಲಿ ನಾವಿಬ್ಬರು ತಿನ್ನಲ್ಲ, ಅದಕ್ಕೆ ಪೊಂಗಲ್ ಹಾಕಿಸ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಮೌಂಟ್ನ ಈಸ್ಕೊಂಡು ಬಂದ್ವಿ. ಯಾರಿಗಾರು ಮೇಕಪ್ ಬುಕ್ಕಿಂಗ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಮೇಕಪ್ಗೆ ಬುಕ್ ಮಾಡ್ಕೊಳ್ಳಿ. ಯಾವುದೇ ಥರ ಮೇಕಪ್ ಆದರೂ ಮಾಡ್ತೀನಿ. ಆಮೇಲೆ
ಸ್ವಲ್ಪ ಹೊತ್ತು ಬಂದು ಅಷ್ಟೊತ್ತಿಗೆ ಎದ್ದಿದ್ನಲ್ಲ, ಬಂದು ನಿದ್ದೆ ಮಾಡಿ ಚೆನ್ನಾಗಿ ಎದ್ದು 2 ಗಂಟೆ 2:30 ಅಷ್ಟೊತ್ತಿಗೆ ಐಬ್ರೋಸ್ ಮಾಡ್ಸೋದ ಅಂತ ಹೋದೆ. ಒಂದು ಪಾರ್ಲರ್ಗೆ ಹೋದೆ, ಫುಲ್ ರಶ್ ಇತ್ತು. ಆಮೇಲೆ ಬಂದು ಸ್ನ್ಯಾಕ್ಸ್ ಐಟಮ್ ತಗೋಬೇಕಿತ್ತು, ತಗೊಂಡು ಮತ್ತೆ ಸ್ಪಿನ್ನಲ್ಲಿ ಹೋಗಿ ಮಾಡಿಸ್ದೆ. ಅದರಲ್ಲಿ ಕ್ಲಿಪ್ಸ್ ಸಿಕ್ಕಲಿಲ್ಲ, ಎಲ್ಲೋ ಡಿಲೀಟ್ ಆಗಿದೆ. ಸ್ಪಿನ್ನಲ್ಲಿ ಮಾಡಿಸ್ಕೊಂಡು ಆಮೇಲೆ ಬಂದು ಅದ್ರ ಹಿಂದಿನ ದಿನ ರಿಂಗ್ ಲೈಟ್ ತೊಗೊಂಡು ಬಂದಿದ್ವಿ ಮೈಸೂರಿಂದ. ಅದನ್ನು ಅನ್ಬಾಕ್ಸ್ ಮಾಡೋದ ಅಂತ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ರು, ಸರಿಯಾಗಿದೆಯಾ ಎಲ್ಲ ಚೆನ್ನಾಗಿದೆಯಾ ಅಂತ. ಅದು ಸಮಥಿಂಗ್ 3000 ಹತ್ತತ್ರ ಬಂತು ರಿಂಗ್ ಲೈಟ್ಗೆ. ಫಸ್ಟ್ ಒಂದು ತಗೊಂಡು ಅಷ್ಟು ಚೆನ್ನಾಗಿರ್ಲಿಲ್ಲ ಆನ್ಲೈನಲ್ಲಿ, ಅದಕ್ಕೆ ಈ ಸತಿ ಚೆನ್ನಾಗಿರೋದೇ ತಗೊಳ್ಳೋದ ಅಂತ 3000 ಆದರೂ ಪರವಾಗಿಲ್ಲ ತಗೊಳ್ಳೋದ ಅಂದ್ಬಿಟ್ಟು ತಗೊಂಡ್ವಿ. ಆಮೇಲೆ ಅದೆಲ್ಲ ಸರಿ ಮಾಡಿ ಮತ್ತೆ ರೆಡಿಯಾಗಿ ನಮ್ಮ ಮನೆಯವ್ರ ಅಕ್ಕನ ಮನೆಗೆ ಊಟಕ್ಕೆ ಕರೆದಿದ್ರು. ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಮೇಕಪ್ಗೆ ಕರೆದಿದ್ರು, ಅವ್ರ ಹೆಲ್ಪ್ಗೆ ಅಂತ ಹೋಗಿದ್ದೆ. ಯಾತ್ರಿ ಭವನಲ್ಲಿ ಹೋಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಂದು ಮೇಕಪ್ ಅಲ್ಲೂ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಮೇಕಪ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಬಂದು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಹೋಗೋದೆ 9 ಗಂಟೆ ಆಗಿತ್ತು. ಇದೇ ಇವತ್ತೊಂದು ದಿನ ಆಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಬ್ಯುಸಿಯಾಗೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.